ನೋಡಿ ಪೆನ್ ಡ್ರೈವ್ ತಗೊಳ್ಳೋಕ್ಕೋಸ್ಕರ ನೈಟಲ್ಲಿ ಒಬ್ಬೊಬ್ಬನೇ ಓಡಾಡಬೇಕು. ಅದು ಗೊತ್ತಿಲ್ದಿರೋ ಊರಲ್ಲಿ ಬಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಜಾಸ್ತಿನೇ ಟೈಮ್ ಆಗೈತೆ. ಎಕ್ಸಾಕ್ಟ್ಲಿ ಇದೆ ಬಸ್ ಸ್ಟ್ಯಾಂಡ್, ಆ ಕಡೆ ಸೈಡ್ ಇದೆ ಗುರು. ಇವತ್ತು ಕೇರಳದವ್ರ ಬಗ್ಗೆ ಒಂದು ವಿಷಯ ಗೊತ್ತಾಯಿತು. ಯಾರಾದರೂ ನೈಟ್ ಹೊತ್ತಲ್ಲಿ ಒಬ್ಬರೇ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ರೆ ಈ ಪೆನ್ ಡ್ರೈವ್ ತರಕ್ಕೆ ಹೋಗ್ಬಿಟ್ಟು ಫುಲ್ಲು ಕತ್ಲೆಯಲ್ಲಿ ಹಿಂಗೆ ಬುಲೆಟಿಂಗ್ ಪಾಸ್ ಆಯ್ತ್ರಪ್ಪ ಅಂತ ಹತ್ಕೊಂಡು ಅವ್ರ ಹೆಸರು ಕೇಳಲಿಲ್ಲ. 1.25 ಗಂಟೆಲಿ ಏನೇನೋ ಆಗೋಯ್ತು. ಎಲ್ಲ ಆಗಿದ್ದರಿಂದ 128 GB ಪೆನ್ ಡ್ರೈವ್ ಇಂದ. ಗುರು ಪೆನ್ ಡ್ರೈವ್ ತಗೊಂಡು ಚೆನ್ನಾಗಿ ಮಾತಾಡ್ಸಿದ್ರು ಗುರು. ಇವಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಹತ್ಕೊಂಡು ಹೋಗ್ಬೇಕು. ಇವಾಗ ಇದು ಪೆನ್ ಡ್ರೈವ್ ತೊಗೊಂಡೆ. ನಾನು ಟೈಮ್ ಆಗೈತೆ ಅಂದರೆ ಟೈಮ್ ಏನಾಗಿಲ್ಲ, ತೆಗ್ದೈತೆ. ಫ್ರೆಂಡ್ಲೇ ಮಾತಾಡ್ಸಿದ್ರು ಗುರು. ಅದೇ ಬಸ್ ಸ್ಟ್ಯಾಂಡ್, ಬಸ್ಸಿಗೆ ಹತ್ಕೊಂಡು ಸೀದಾ ಹೋಗೋದು. ಇವಾಗ ಗುರು ಬಸ್ ಬರ್ತಿಲ್ಲ, ಕಾಯ್ತಾ ಇದ್ದೀನಿ. ನೋಡಿ ಪೆನ್ ಡ್ರೈವ್ ತಗೊಳ್ಳೋಕ್ಕೋಸ್ಕರ ನೈಟಲ್ಲಿ ಒಬ್ಬೊಬ್ಬನೇ ಓಡಾಡಬೇಕು. ಅದು ಗೊತ್ತಿಲ್ದಿರೋ ಊರಲ್ಲಿ ಬಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಟೈಮ್ ಆಗೈತೆ ಗುರು, ಬೇಜಾನ್ ಟೈಮ್ ಆಗೈತೆ, ಜಾಸ್ತಿನೇ ಟೈಮ್ ಆಗೈತೆ. ಆದರೂ ಇಷ್ಟೊಂದು ಗಾಡಿಗಳು ಓಡಾಡ್ತಾವಲ್ಲ ಆಲ್ರೆಡಿ. ಇದೆ ಬಸ್ ಇದೆ ಬಸ್ ಸ್ಟ್ಯಾಂಡು, ಎಕ್ಸಾಕ್ಟ್ಲಿ ಇದೆ ಬಸ್ ಸ್ಟ್ಯಾಂಡು. ಇದೇ ಓಲ್ಡ್ ವೇಕ್ರಿ, ಆ ಕಡೆ ಸೈಡ್ ಇದೆ. ಗುರು ಇವತ್ತು ಕೇರಳದವ್ರ ಬಗ್ಗೆ ಒಂದು ವಿಷಯ ಗೊತ್ತಾಯಿತು. ಯಾರಾದರೂ ನೈಟ್ ಹೊತ್ತಲ್ಲಿ ಒಬ್ಬರೇ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ರೆ ಪಾಪ ಅವರೇ ಬಂದು ಕೇಳ್ತಾರೆ ಡ್ರಾಪ್ ಬೇಕಾ, ಎಲ್ಲಿಗೆ ಹೋಗ್ಬೇಕು ಅಂತ. ಗುರು ನೋಡೋದಲ್ಲ, ಈ ಪೆನ್ ಡ್ರೈವ್ ತರಕ್ಕೆ ಹೋಗ್ಬಿಟ್ಟು ಆಫೀಸ್ ಮುಗೀತು, ಎಲ್ಲ ಮುಗೀತು. ನನಗೆ ಸ್ಟೋರೇಜ್ ಫುಲ್ಲು ತುಂಬೋಗ್ಬಿಟ್ಟಿತ್ತು. ಲ್ಯಾಪ್ಟಾಪಲ್ಲೂ ಫೋನಲ್ಲೂ ಒಂದು ಪೆನ್ ಡ್ರೈವ್ ಐತೆ ನನ್ನ ಹತ್ರ, ಅದೂ ತುಂಬೋಗಿತ್ತು. ಇನ್ನೊಂದು ಪೆನ್ ಡ್ರೈವ್ ಬೇಕಾಗಿತ್ತು. ನಾನು ಇನ್ನೊಬ್ಬರು ಬ್ರೋ ಇದ್ರಲ್ಲ ನಮ್ಮ ಜೊತೆ ವರ್ಕ್ ಮಾಡೋರು, ಅವ್ರು ಕೇಳಿದೆ, ಬ್ರೋ ಈ ಥರ ಪೆನ್ ಡ್ರೈವ್ ಬೇಕಿತ್ತು ಅಂತ. ಬ್ರೋ ಇಲ್ಲಿ ಸಿಗಲ್ಲ, ಬೇರೆ ಏರಿಯಾ ಇದೆ, ಅಲ್ಲಿಗೆ ಹೋಗ್ಬೇಕು ಅಂದರು. ಸರಿ ಬ್ರೋ ನೀವು ಹೋಗಿರ್ರಿ, ಇವತ್ತು ನಾನು ಒಬ್ಬನೇ ಹೋಗ್ಬಿಟ್ಟು ತೊಗೊಂಬರ್ತೀನಿ ಅಂತ ಹೋದೆ. ಬಟ್ ಟೈಮ್ ಆಗಿತ್ತು, ಟೈಮ್ ಜಾಸ್ತಿನೇ ಆಗಿತ್ತು. ಹೋದೆ, ಅವ್ರು ಹೇಳಿದ್ರು ಮೊದಲೇ ಈಗ ಬಸ್ ಬರೋಲ್ಲ ಅಂತ. ನಾನು ಯಾವುದೋ ನಂಬಿಕೆ ಮೇಲೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ. ನೈಟ್ ಅದಲ್ಲ, ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ. ಬಸ್ ಒಂದೂ ಬರಲೇ ಇಲ್ಲ. ಟೈಮ್ ಆಗಿತ್ತು. ಅಷ್ಟರಲ್ಲಿ ಯಾರೋ ಒಂದು ಹಿಂಗೆ ಬುಲೆಟಿಂಗ್ ಪಾಸ್ ಆಯ್ತ್ರಪ್ಪ ಅಂತ ನಾನು ಆರಾಮಾಗಿ ಹಿಂಗೆ ನಿಂತಿದ್ದೆ. ಅಲ್ಲಿ ಮುಂದೆ ಹೋಗ್ಬಿಟ್ಟು ನಿಲ್ಸಿದ್ರು. ಏನೋ ಅಂದರು, ಚೇಟ ತಮ್ಮ ಮಲಯಾಳಂ ಅಂತಾರಲ್ಲ, ಬ್ರೋಗೆ ಏನೋ ಅಂತಾರಲ್ಲ, ಆ ಥರ ಕರೆದ್ರು. ನಾನು ಯಾರನ್ನ ಕರೀತಾರೆ ಅಂದ್ಬಿಟ್ಟು ನಾನು ಅವ್ರು ನೋಡ್ಬಿಟ್ಟು ಹಿಂದೆ ನೋಡಿದೆ, ಯಾರೋ ಬೇರೆಯವ್ರನ್ನ ಕರೀತಿರ್ಬೋದು ಅಂತ. ಆಮೇಲೆ ಗೊತ್ತಾಯಿತು ಡ್ರಾಪ್ ಬೇಕಾ ಅಂತ ಅವ್ರು ಕೇಳಿದ್ರು. ನಾನು ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಂಡೆ ನನಗೇನಾ ಅಂತ. ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ, ಏನು ಬ್ರೋ ಅಂತ. ಒಯ್ತ್ರಿಗೆ ಹೋಗ್ತಿದ್ದೀನಿ, ಬರ್ತೀರಾ ಅಂತದ್ದು. ಬ್ರೋ ಸರಿ ಬ್ರೋ ಅಂತ ಅಂದ್ಬಿಟ್ಟು ಹತ್ಕೊಂಡು ಹೋದೆ ಆರಾಮಾಗಿ. ಅವ್ರ ಹೆಸರು ಕೇಳಲಿಲ್ಲ, ಅಯ್ಯೋ ಏನೂ ಕೇಳಲಿಲ್ಲ. ಅಷ್ಟು ಹೆಲ್ಪ್ ಮಾಡೋರು ಪಾಪ ನೈಟ್ ಹೊತ್ತು. ನಾನು ಅವ್ರ ಹೆಸರು ಕೇಳಿಲ್ಲ, ಏನೂ ಕೇಳಿಲ್ಲ. ಸರಿ ಬ್ರೋ ಥ್ಯಾಂಕ್ಸ್ ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟು. ಅವರೇನೋ ಅರ್ಜೆಂಟಲ್ಲಿ ಇದ್ರು ಪಾಪ, ಅದಕ್ಕೆ ಹಂಗೆ ಹೋಗ್ಬಿಟ್ರು. ಇದೆ ಅವರು ಹೇಳಿದ್ರು, ಇಲ್ಲ ನಮ್ಮ ಫ್ರೆಂಡ್ ಅಂಗಡಿ ಇದೆ, ಅಲ್ಲಿಗೆ ಬಿಡ್ತೀನಿ ಬನ್ನಿ ಡೈರೆಕ್ಟು ಅಂತ. ಎಲ್ಲ ಆಗಿದ್ದರಿಂದ 128 GB ಪೆನ್ ಡ್ರೈವಿಂದ ಚೆನ್ನಾಗಿತ್ತು ಒಂಥರ. ಇವತ್ತಂದರೆ ಇವಾಗ ನೋಡಿ, ಇದೆಲ್ಲ ನಡೆದಿದ್ದು ಒಂದು 3/4 ಗಂಟೆ ಒಳಗಡೆನೇ ಆಗಿದ್ದೀವಿ. ಜನಗಳು ತುಂಬ ಫ್ರೆಂಡ್ಲಿ. ಇಲ್ಲಿ ನಾನೇನು ಕೇಳಲೇ ಇಲ್ಲ ಅವ್ರಿಗೆ ಡ್ರಾಪ್ ಬೇಕು, ಹಿಂಗೆ ಕೈಯೂ ಹಾಕಿಲ್ಲ, ಡ್ರಾಪ್ ಕೊಡಿ ಏನು ಸುಮ್ಮನೆ ನಿಂತಿದ್ದಾರೆ ಆರಾಮಾಗಿ. ಫುಲ್ಲು ಕತ್ಲೆಯಲ್ಲಿ. ನಾನು ಒಬ್ಬನೇ ಇದ್ದಕ್ಕಿಂತ ಅವ್ರು ಕೇಳಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಎಲ್ಲರೂ ಹಂಗೆ ನನಗೆ ಗೊತ್ತಿಲ್ಲ. ಬಟ್ ಏನಾದ್ರು ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರು ಹೇಳಿದ್ರು, ಇಲ್ಲೇ ನಮ್ಮ ಫ್ರೆಂಡ್ ಅಂಗಡಿ ಹತ್ರ ಬರ್ತೀನಿ, ಡೈರೆಕ್ಟ್ ಬನ್ನಿ ಅಂತ. ಅವರು ಕೇಳಿದ್ರು, ವಾಪಸ್ ಹೆಂಗೆ ಹೋಗ್ತೀರಾ ನೀವು, ಸ್ಟೇಗೆ ಹೆಂಗೆ ಹೋಗ್ತೀರಾ ಅಂತ ಕೇಳಿದ್ರು. ನಾನು ಬಸ್ಸಲ್ಲಿ ಹೋಗ್ತೀನಿ ಅಂದೆ. ಸರಿ ಹುಷಾರಾಗಿ ಹೋಗಿ ಅಂದ್ಬಿಟ್ಟು, ಅವ್ರಿಗೇನೋ ಅರ್ಜೆಂಟ್ ಇತ್ತಿಲ್ಲ ಅಂದರೆ ಅವರೇ ಬಿಡ್ತಿದ್ರಂತೆ. ಇಲ್ಲ ಬ್ರೋ ನೀವು ಹೋಗಿ, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟೆ. 1.25 ಗಂಟೆಲಿ ಏನೇನೋ ಆಗೋಯ್ತು. ಈ ವಿಡಿಯೋ ಏನೂ ಪ್ಲ್ಯಾನ್ ಮಾಡಿಲ್ಲ ಅವರು, ಶೂಟ್ ಮಾಡಿದೆ ಬಂದೆ ಅಷ್ಟೇ. ನೋಡಿ ಎಲ್ಲರೂ ಕೆಟ್ಟವರೇ ಇರಲ್ಲ, ಇಂಥ ಒಳ್ಳೆಯವರು ಇರ್ತಾರೆ ಅಷ್ಟೇ. ನೋಡಿ ನನಗೆ ಒಂದೇ ಗಿಲ್ಟ್ ಕಾಟಿರೋದು, ಅವ್ರ ಹೆಸರು ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಪಾಪ ಅವ್ರೇನೋ ಬ್ಯುಸಿಲಿದ್ರು, ನಾನು ಮರ್ತೋಗಿ ಇದನ್ನು ತೊಗೊಳೋದ್ರಲ್ಲಿ ಬ್ಯುಸಿ ಇದ್ದೆ. ಬಿಡಿ, ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಮಾತಾಡ್ಸೋಣ. ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಸಿಕ್ಕಿದ್ರೆ ತೋರಿಸ್ತೀನಿ ಅಷ್ಟೇ. ಇವತ್ತೇನೂ ಇಲ್ಲ, ಒಂದೇ ಆಫೀಸಿಗೆ ಬಂದೆ ಮನ್ಕೋಬೇಕು. ಈ 128 GB ತುಂಬಿಸ್ಬೇಕು. ಇವಾಗ ಇರೋಬರೋದನ್ನೆಲ್ಲ ತೆಗ್ಬಿಟ್ಟು ಇದಕ್ಕೆ ಹಾಕ್ಬಿಡ್ಬೇಕು. ಇದಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟಾಟಾ.